ಮಿಂಚು ವಿವಾದ ಆಕ್ಸಿಡೆಂಟ್ ಮಾಡಿದವನ ಸುಳಿವು ಕೊಟ್ಟಿದ್ದು ಸಂಜಯ್ ದತ್. ನಾಪತ್ತೆಯಾದವನನ್ನ ಹುಡುಕಿದ್ದು ಬಾಲಿವುಡ್ ನಟನ ಫೋಟೋ. ಏನಪ್ಪ ಇದು ಅನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವು ನಿಮ್ಗೆ ಹೇಳ್ತಾ ಇದೀವಿ. ಏನ್ ಹೇಳ್ತಾ ಇದ್ದಾರೆ ಅನ್ನುವ ಒಂದು ಕುತೂಹಲ ನಿಮ್ಗೂ ಕೂಡ ಇರಬಹುದು. ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಹೇಳ್ತಾ ಇದ್ದೀರಾ, ಮತ್ತು ಒಂದ್ ಕಡೆ ಸಂಜಯ್ ದತ್ ಹೆಸರು ಕೂಡ ಬರ್ತಾ ಇದೆ. ಏನು ಅನ್ನುವ ಕುತೂಹಲವನ್ನ ಹೇಳ್ತೀವಿ. ಮಡಿವಾಳ ಸಂಚಾರಿ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆಟೋ ಸುಳಿವು ನೀಡಿದ್ದು ನಟ ಸಂಜಯ್ ದತ್ ಅವರ ಒಂದು ಫೋಟೋ ಇರುವಂತ ಸ್ಟಿಕ್ಕರ್. 2 ದಿನಗಳ ಹಿಂದೆ ಮಡಿವಾಳದಲ್ಲಿ ನಡೆದಿದ್ದಂತ ಒಂದು ಘಟನೆ, ಹಿಟ್ ಅಂಡ್ ರನ್ ಕೇಸ್ ಇದು. ಆ ಒಂದು ಹಿಟ್ ಅಂಡ್ ರನ್ ಕೇಸ್ ಅಲ್ಲಿ ಪೊಲೀಸ್ ಪೇದೆ ಒಬ್ರು ಸಾವನ್ನಪ್ಪಿರ್ತಾರೆ. ರಸ್ತೆ ದಾಟುತ್ತಿದ್ದಂತ ನಿವೃತ್ತ ಪೇದೆ ರಾಮದಾಸ್ ಅವರು ಸ್ಥಳದಲ್ಲೇ ಸಾವನ್ನಪ್ತಾರೆ. ಆಟೋ ದೃಶ್ಯ ಸಿಗ್ನಲ್ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸ್ಟಿಕ್ಕರ್ ಆಟೋ ಹುಡುಕಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಹೇಗ್ ಸಿಕ್ಬಿದ್ದ ಆಯ್ತಾ ಅಂತ? ಪೃಥ್ವಿ, ಸಾಕಷ್ಟು ಕೇಸ್ಗಳಲ್ಲಿ ಈ ತರ ಅಪಘಾತ ಪ್ರಕರಣವಾದಾಗ ಒಂದು ಕೇಸ್ ಫೈಲ್ ಮಾಡೋದು ತುಂಬಾ ಅವ್ರಿಗೆ ಒಂದು ಕಷ್ಟ ಆಗುತ್ತೆ ಪೊಲೀಸರಿಗೆ. ಬಟ್ ಅಂತದ್ರಲ್ಲಿ 2 ದಿನದಲ್ಲಿ ಪೊಲೀಸರು ಒಂದು ಸ್ಟ್ಯಾಂಡರ್ಡ್ ಪ್ರಕರಣವನ್ನ ಬೇಸಿರುವಂತದ್ದು, ಅದು ಒಂದು ಸ್ಟಿಕ್ಕರ್ ಮೂಲಕ. ಅಂದ್ರೆ ಇತ್ತೀಚೆಗೆ 2 ದಿನಗಳ ಹಿಂದೆ ಮಡಿವಾಳ ಒಂದು ಸಿಗ್ನಲ್ ಅಲ್ಲಿ ರಸ್ತೆಯನ್ನ ದಾಟಬೇಕಾದ್ರೆ, ನಿವೃತ್ತ ಪೇದೆಯೊಬ್ಬರು ರಸ್ತೆಯನ್ನ ದಾಟಬೇಕಾದ್ರೆ ಆಟೋ ಡ್ರೈವರಪ್ಪ ಆತನನ್ನ ಗುದ್ಕೊಂಡು ಅವ್ರಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿರುತ್ತಾನೆ. ಇದು ಪೊಲೀಸ್ಗೆ ಒಂದು ತಲೆನೋವಾಗಿರುತ್ತೆ. ನಂತರದಲ್ಲದೆ ಆಸ್ಪತ್ರೆ ಚಿಕಿತ್ಸೆ ಪಡೆದ ಸಂದರ್ಭದಲ್ಲಿ ಆತ ಸಾವನ್ನಪ್ತಾನೆ. ಆದ್ರೆ ಪೊಲೀಸರು ಆ ಸ್ಥಳದಲ್ಲಿದ್ದಂತಹ ಒಂದು ಸಿಸಿಟಿವಿ ದೃಶ್ಯಗಳನ್ನ ತೆಗೆದುಕೊಂಡು ಅವರು ಒಂದು ಅಲ್ಲಿ ಆ ದೃಶ್ಯಗಳನ್ನ ಆಧರಿಸಿ ಒಂದು ಹುಡ್ಕೊಂಡು ಅಂದ್ರೆ ಎಲ್ಲ ಕಾರ್ಯಾಚರಣೆಗೆ ಇಳಿತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಮಡಿವಾಳ ಕೋರಮಂಗಲ ಸುತ್ತಮುತ್ತ ಆಟೋ ಡ್ರೈವರ್ನ ಒಂದು ಚಿಕ್ಕ ಮಾಡ್ತಾರೆ. ಆದ್ರೆ ಅಲ್ಲಿ ನಟ ಸಂಜಯ್ ದತ್ ಸ್ಟಿಕ್ಕರ್ ಹಾಕೊಂಡು ಆಟೋ ಡ್ರೈವರ್ ಮೂವ್ ಆಗಿರೋದು ಪೊಲೀಸರಿಗೆ ತಿಳಿಯುತ್ತೆ. ನಂತರ ಆ ಒಂದು ಸ್ಟಿಕ್ಕರ್ ಯಾವ ಆಟೋದಲ್ಲಿ ಎಲ್ಲರೂ ಕೂಡ ಒಂದು ನೋಡ್ತಾರೆ. ಅದಾದ ಬಳಿಕ ಮಡಿವಾಳದಲ್ಲಿ ಒಬ್ಬ ಆಟೋ ಡ್ರೈವರ್ ಒಂದು ಮಾಹಿತಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾನೆ. ಇದು ಸಿದ್ದಾಪುರ ರೂಟ್ ಅಲ್ಲಿ ಈ ಆಟೋ ಜಾಸ್ತಿ ಓಡಾಡುತ್ತದೆ ಮಾಹಿತಿಯನ್ನು ಕೊಡ್ತಾರೆ. ಇದಾದ ಬಳಿಕ ಇಬ್ಬರು ಆ 2 ಆಟೋದಲ್ಲಿ ಪೊಲೀಸರು ಒಂದು ಸಿವಿಲ್ ಡ್ರೆಸ್ ಅಲ್ಲಿ ಹಾಕೊಂಡು ಹೋದ ಸಂದರ್ಭದಲ್ಲಿ ಸಿದ್ದಾಪುರದ ಒಂದು ಪೊಲೀಸರ ವ್ಯಾಪ್ತಿಯಲ್ಲಿ ಆತ ಸಿಕ್ಕಿಬಿದ್ದು ಆತ ತಪ್ಪಿಕೊಂಡು